ನಾಳೆ ನಡೀಬೇಕಾಗಿತ್ತು ವಿಶೇಷ ಅಧಿವೇಶನ. ರಾಜ್ಯಪಾಲರು ಭಾಗಿಯಾಗುವುದು ಇನ್ನೂ ಕೂಡ ಅನುಮಾನ. ರಾಜ್ಯಪಾಲರು ಇಲ್ಲದೆ ಹೋದರೆ ಅಧಿವೇಶನ ನಡೆಯುತ್ತಾ ಅನ್ನುವಂತಹದ್ದು ಈಗ ಪ್ರಶ್ನೆಯಾಗಿದೆ. ಎದುರಾಗುವ ಸಾಂವಿಧಾನಿಕ ಬಿಕ್ಕಟ್ಟಿಗೆ ಪರಿಹಾರ ಏನು? ಮನವೊಲಿಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತಾ ಅನ್ನುವಂತ ಪ್ರಶ್ನೆಯೂ ಇದೆ. ಎಚ್.ಕೆ. ಪಾಟೀಲ್ ನೇತೃತ್ವದ ನಿಯೋಗ ರಾಜ್ಯಪಾಲರನ್ನ ಮನವೊಲಿಸುವಂತ ಕೆಲಸಕ್ಕೆ ಮುಂದಾಗ್ತಿದೆ ಅನ್ನುವಂತಹ ವಿಚಾರವೂ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಬರದೇ ಹೋದರೆ ಮುಂದೆ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಲೋಕಭವನದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ವಿಷಯ ತಿಳಿಸಲಾಗಿದೆ. ಕೇಂದ್ರದ ವಿರುದ್ಧದ ಅಂಶಗಳನ್ನ ಭಾಷಣದಲ್ಲಿ ಉಲ್ಲೇಖಿಸಬೇಡಿ, ಉಲ್ಲೇಖಿಸಿದ್ರೆ ಭಾಷಣ ಮಾಡಲ್ಲ ಅಂತ ಹೇಳಿ ರಾಜ್ಯಪಾಲರಿಗೆ ಮುಜುಗರಕ್ಕೀಡು ಮಾಡಬೇಡಿ ಅಂತ ಸಲಹೆಯನ್ನ ನೀಡಲಾಗಿದೆ. ಈಗಾಗಲೇ ಮುಖ್ಯ ಕಾರ್ಯದರ್ಶಿಗೆ ಕರೆ ಮಾಡಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಆ ಭಾಷಣದಿಂದ ರಾಜ್ಯಪಾಲರಿಗೆ ಮುಜುಗರ ಆಗಬಾರದು, ಸೊ ಆ ರೀತಿಯ ಅಂಶಗಳಿದ್ರೆ ತೆಗೆದುಹಾಕಿ ಅಂತ ಈಗಾಗಲೇ ಲೋಕಭವನದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕರೆ ಬಂದು ವಿಚಾರಗಳನ್ನು ಕೂಡ ತಿಳಿಸಿಯಾಗಿದೆ. ರಾಜಭವನದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುರೇಶ್, ಸದ್ಯ ಏನ್ ನಡೀತಾ ಇದೆ? ಕಾಂಗ್ರೆಸ್ ನಾಯಕರು ಈಗ ರಾಜ್ಯಪಾಲರ ಮನವೊಲಿಸುವಂತ ಕೆಲಸಕ್ಕೆ ಮುಂದಾಗ್ತಿದಾರಾ ಹೇಗೆ? ಶ್ರೀಪಾದ್ ಪಾಟೀಲ್, ಸರ್ಕಾರ ನಾಳೆ ಕರೆದಿರ್ತಕ್ಕಂತಹ ವಿಶೇಷ ಜಂಟಿ ಅಧಿವೇಶನ ಇದೆ. ಈ ಅಧಿವೇಶನ ವರ್ಷದ ಮೊದಲ ಅಧಿವೇಶನ. ಸಂಪ್ರದಾಯದಂತೆ ರಾಜ್ಯಪಾಲರು ಭಾಷಣವನ್ನು ಮಾಡಿ ಆ ನಂತರ ಅಧಿವೇಶನ ಮುಂದುವರಿಯುವಂತದ್ದು ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಈಗ ಸರ್ಕಾರಕ್ಕೆ ಇರುವಂತಹ ಸವಾಲು, ನಾಳೆ ರಾಜ್ಯಪಾಲರು ಅಧಿವೇಶನಕ್ಕೆ ಬರ್ತಾರಾ ಬರಲ್ವಾ ಒಂದು, ಮತ್ತೊಂದು ಸರ್ಕಾರ ಬರೆದುಕೊಟ್ಟಿರತಕ್ಕಂತಹ ಭಾಷಣವನ್ನ ರಾಜ್ಯಪಾಲರು ಓದ್ತಾರಾ ಇಲ್ವಾ ಅಂತಕ್ಕಂಥದ್ದು ಎರಡನೆಯದು. ಈಗ ಇರತಕ್ಕಂಥದ್ದು ಸದ್ಯ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಸಂದೇಶವನ್ನ ಕಳಿಸಿದ್ದಾರೆ. ನೀವು ಬರೆದುಕೊಟ್ಟಿರತಕ್ಕಂತಹ ಭಾಷಣವನ್ನ ನಾನು ಓದಲು ತಯಾರಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಸಂದೇಶ ರವಾನೆ ಆದ ಕೂಡಲೇ ಸರ್ಕಾರ ಕೂಡ ಗಡಿಬಿಡಿಯಲ್ಲಿ ರಾಜ್ಯಪಾಲರ ಮನವರಿಕೆಗೆ ಬಂದಿರತಕ್ಕಂಥದ್ದು. ಈಗಷ್ಟೇ ನಾನು ವಿಜುವಲ್ಸ್ ಕೂಡ ತೋರಿಸ್ತೇನೆ. ನಾನು ರಾಜ್ಯಪಾಲರ ಭೇಟಿಗೆ ಈಗಾಗಲೇ ನಿಯೋಗ ಕೂಡ ಬಂದಿರತಕ್ಕಂಥದ್ದು. ಸದ್ಯ ರಾಜ್ಯಪಾಲರನ್ನ ಯಾವ ರೀತಿಯಾಗಿ ರಾಜ್ಯ ಸರ್ಕಾರದ ನಿಯೋಗ ಮನವೊಲಿಸುತ್ತೆ ಅಂತಕ್ಕಂಥದ್ದು ಬಹಳ ಕುತೂಹಲ ಮೂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು ಈಗ ಆಗಲೇ ರಾಜ್ಯಪಾಲರ ಕೈ ಸೇರ್ತಕ್ಕಂತಹ ಭಾಷಣ ಏನಿದೆ, ಈ ಭಾಷಣದ ಕೆಲ ಸಾಲುಗಳನ್ನ ತೆಗೆಯುವಂತಹ ಸಾಧ್ಯತೆಗಳು ಇರಬಹುದು. ಇದು ಒಂದು ಕಡೆ. ಇಲ್ಲವೇ ರಾಜ್ಯಪಾಲರು ಏನಾದರೂ ಅದಕ್ಕೆ ರಾಜ್ಯ ಸರ್ಕಾರ ನಿಯೋಗ ಒಪ್ಪಬಹುದು ಅಥವಾ ಒಪ್ಪದೇ ಇರಬಹುದು ಸರ್ಕಾರ, ಅಥವಾ ನಾವು ಸಾಲಗಳು ತೆಗೆಯೋದಿಲ್ಲ ಅಂತ ಏನಾದರೂ ರಾಜ್ಯ ಸರ್ಕಾರ ಹೇಳಿದ್ದೆ ಆದರೆ ಆಗ ರಾಜ್ಯಪಾಲರು ನಾನು ಅಧಿವೇಶನಕ್ಕೆ ಬರ್ತೇನೆ ಆದ್ರೆ ಭಾಷಣ ಮಾಡೋದಿಲ್ಲ ಅಂತ ಹೇಳಬಹುದು. ಆದರೆ ರಾಜ್ಯಪಾಲರು ಸಾಂವಿಧಾನಿಕವಾಗಿ ಇರ್ತಕ್ಕಂತಹ ಅವರಿಗೆ ಇರ್ತಕ್ಕಂಥ ಹಕ್ಕುಗಳನ್ನ ಅವರೇ ನಿಯಮಗಳನ್ನ ಅವರೇ ಮೀರಿದಂತೆ ಆಗತ್ತೆ. ನಾನು ಅಧಿವೇಶನಕ್ಕೆ ಬರೋದಿಲ್ಲ ಅಂತ ಇಲ್ಲಿ ಹೇಳೋದಕ್ಕೆ ಇಲ್ಲಿ ಸಾಂವಿಧಾನಿಕವಾಗಿ ರಾಜ್ಯಪಾಲರಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಅಷ್ಟೇ ಸ್ಪಷ್ಟ. ಸೊ ಹೀಗಾಗಿ ನಾಳೆ ಅಧಿವೇಶನಕ್ಕೆ ರಾಜ್ಯಪಾಲರು ಬರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಆದರೆ ರಾಜ್ಯಪಾಲರು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಭಾಷಣವನ್ನ ಓದ್ತಾರೋ ಓದಲ್ವೋ ಅಂತಕ್ಕಂಥದ್ದು ಈಗಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸದ್ಯ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರದ ನಿಯೋಗ ನಾಳೆ ನಡೀಬೇಕಾಗಿತ್ತು ವಿಶೇಷ ಅಧಿವೇಶನ. ರಾಜ್ಯಪಾಲರು ಭಾಗಿಯಾಗುವುದು ಇನ್ನೂ ಕೂಡ ಅನುಮಾನ. ರಾಜ್ಯಪಾಲರು ಇಲ್ಲದೆ ಹೋದರೆ ಅಧಿವೇಶನ ನಡೆಯುತ್ತಾ ಅನ್ನುವಂತಹದ್ದು ಈಗ ಪ್ರಶ್ನೆಯಾಗಿದೆ. ಎದುರಾಗುವ ಸಾಂವಿಧಾನಿಕ ಬಿಕ್ಕಟ್ಟಿಗೆ ಪರಿಹಾರ ಏನು? ಮನವೊಲಿಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತಾ ಅನ್ನುವಂತ ಪ್ರಶ್ನೆಯೂ ಇದೆ. ಎಚ್.ಕೆ. ಪಾಟೀಲ್ ನೇತೃತ್ವದ ನಿಯೋಗ ರಾಜ್ಯಪಾಲರನ್ನ ಮನವೊಲಿಸುವಂತ ಕೆಲಸಕ್ಕೆ ಮುಂದಾಗ್ತಿದೆ ಅನ್ನುವಂತಹ ವಿಚಾರವೂ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಬರದೇ ಹೋದರೆ ಮುಂದೆ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಲೋಕಭವನದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ವಿಷಯ ತಿಳಿಸಲಾಗಿದೆ. ಕೇಂದ್ರದ ವಿರುದ್ಧದ ಅಂಶಗಳನ್ನ ಭಾಷಣದಲ್ಲಿ ಉಲ್ಲೇಖಿಸಬೇಡಿ, ಉಲ್ಲೇಖಿಸಿದ್ರೆ ಭಾಷಣ ಮಾಡಲ್ಲ ಅಂತ ಹೇಳಿ ರಾಜ್ಯಪಾಲರಿಗೆ ಮುಜುಗರಕ್ಕೀಡು ಮಾಡಬೇಡಿ ಅಂತ ಸಲಹೆಯನ್ನ ನೀಡಲಾಗಿದೆ. ಈಗಾಗಲೇ ಮುಖ್ಯ ಕಾರ್ಯದರ್ಶಿಗೆ ಕರೆ ಮಾಡಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಆ ಭಾಷಣದಿಂದ ರಾಜ್ಯಪಾಲರಿಗೆ ಮುಜುಗರ ಆಗಬಾರದು, ಸೊ ಆ ರೀತಿಯ ಅಂಶಗಳಿದ್ರೆ ತೆಗೆದುಹಾಕಿ ಅಂತ ಈಗಾಗಲೇ ಲೋಕಭವನದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕರೆ ಬಂದು ವಿಚಾರಗಳನ್ನು ಕೂಡ ತಿಳಿಸಿಯಾಗಿದೆ. ರಾಜಭವನದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುರೇಶ್, ಸದ್ಯ ಏನ್ ನಡೀತಾ ಇದೆ? ಕಾಂಗ್ರೆಸ್ ನಾಯಕರು ಈಗ ರಾಜ್ಯಪಾಲರ ಮನವೊಲಿಸುವಂತ ಕೆಲಸಕ್ಕೆ ಮುಂದಾಗ್ತಿದಾರಾ ಹೇಗೆ? ಶ್ರೀಪಾದ್ ಪಾಟೀಲ್, ಸರ್ಕಾರ
ನಾಳೆ ಕರೆದಿರ್ತಕ್ಕಂಥ ವಿಶೇಷ ಜಂಟಿ ಅಧಿವೇಶನ ಇದೆ. ಈ ಅಧಿವೇಶನ ವರ್ಷದ ಮೊದಲ ಅಧಿವೇಶನ. ಸಂಪ್ರದಾಯದಂತೆ ರಾಜ್ಯಪಾಲರು ಭಾಷಣವನ್ನು ಮಾಡಿ ಆ ನಂತರ ಅಧಿವೇಶನ ಮುಂದುವರಿಯುವಂತದ್ದು ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಈಗ ಸರ್ಕಾರಕ್ಕೆ ಇರುವಂತಹ ಸವಾಲು, ನಾಳೆ ರಾಜ್ಯಪಾಲರು ಅಧಿವೇಶನಕ್ಕೆ ಬರ್ತಾರಾ ಬರಲ್ವಾ ಒಂದು, ಮತ್ತೊಂದು ಸರ್ಕಾರ ಬರೆದುಕೊಟ್ಟಿರತಕ್ಕಂತಹ ಭಾಷಣವನ್ನ ರಾಜ್ಯಪಾಲರು ಓದ್ತಾರಾ ಇಲ್ವಾ ಅಂತಕ್ಕಂಥದ್ದು ಎರಡನೆಯದು. ಈಗ ಇರತಕ್ಕಂಥದ್ದು ಸದ್ಯ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಸಂದೇಶವನ್ನ ಕಳಿಸಿದ್ದಾರೆ. ನೀವು ಬರೆದುಕೊಟ್ಟಿರತಕ್ಕಂತಹ ಭಾಷಣವನ್ನ ನಾನು ಓದಲು ತಯಾರಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಸಂದೇಶ ರವಾನೆ ಆದ ಕೂಡಲೇ ಸರ್ಕಾರ ಕೂಡ ಗಡಿಬಿಡಿಯಲ್ಲಿ ರಾಜ್ಯಪಾಲರ ಮನವರಿಕೆಗೆ ಬಂದಿರತಕ್ಕಂಥದ್ದು. ಈಗಷ್ಟೇ ನಾನು ವಿಜುವಲ್ಸ್ ಅಲ್ಲಿ ಕೂಡ ತೋರಿಸ್ತೇನೆ. ನಾನು ರಾಜ್ಯಪಾಲರ ಭೇಟಿಗೆ ಈಗಾಗಲೇ ನಿಯೋಗ ಕೂಡ ಬಂದಿರತಕ್ಕಂಥದ್ದು. ಸದ್ಯ ರಾಜ್ಯಪಾಲರ ಯಾವ ರೀತಿಯಾಗಿ ರಾಜ್ಯ ಸರ್ಕಾರದ ನಿಯೋಗ ಮನವೊಲಿಸುತ್ತೆ ಅಂತಕ್ಕಂಥದ್ದು ಬಹಳ ಕುತೂಹಲ ಮೂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು ಈಗ ಆಗಲೇ ರಾಜ್ಯಪಾಲರ ಕೈ ಸೇರ್ತಕ್ಕಂತಹ ಭಾಷಣ ಏನಿದೆ, ಈ ಭಾಷಣದ ಕೆಲ ಸಾಲುಗಳನ್ನ ತೆಗೆಯುವಂತಹ ಸಾಧ್ಯತೆಗಳು ಇರಬಹುದು. ಇದು ಒಂದು ಕಡೆ. ಇಲ್ಲವೇ ರಾಜ್ಯಪಾಲರು ಏನಾದರೂ ಅದಕ್ಕೆ ರಾಜ್ಯ ಸರ್ಕಾರ ನಿಯೋಗ ಒಪ್ಪಬಹುದು ಅಥವಾ ಒಪ್ಪದೇ ಇರಬಹುದು ಸರ್ಕಾರ, ಅಥವಾ ನಾವು ಸಾಲಗಳು ತೆಗೆಯೋದಿಲ್ಲ ಅಂತ ಏನಾದರೂ ರಾಜ್ಯ ಸರ್ಕಾರ ಹೇಳಿದ್ದೆ ಆದರೆ ಆಗ ರಾಜ್ಯಪಾಲರು ನಾನು ಅಧಿವೇಶನಕ್ಕೆ ಬರ್ತೇನೆ ಆದ್ರೆ ಭಾಷಣ ಮಾಡೋದಿಲ್ಲ ಅಂತ ಹೇಳಬಹುದು. ಆದರೆ ರಾಜ್ಯಪಾಲರು ಸಾಂವಿಧಾನಿಕವಾಗಿ ಇರ್ತಕ್ಕಂತಹ ಅವರಿಗೆ ಇರ್ತಕ್ಕಂಥ ಹಕ್ಕುಗಳನ್ನ ಅವರೇ ನಿಯಮಗಳನ್ನ ಅವರೇ ಮೀರದಂತೆ ಆಗತ್ತೆ. ನಾನು ಅಧಿವೇಶನಕ್ಕೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಇಲ್ಲಿ ಸಾಂವಿಧಾನಿಕವಾಗಿ ರಾಜ್ಯಪಾಲರಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಅಷ್ಟೇ ಸ್ಪಷ್ಟ. ಸೊ ಹೀಗಾಗಿ ನಾಳೆ ಅಧಿವೇಶನಕ್ಕೆ ರಾಜ್ಯಪಾಲರು ಬರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಆದರೆ ರಾಜ್ಯಪಾಲರು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಭಾಷಣವನ್ನ ಓದ್ತಾರೋ ಓದಲ್ವೋ ಅಂತಕ್ಕಂಥದ್ದು ಈಗಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸದ್ಯ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರದ ನಿಯೋಗ ನಾಳೆ ನಡಿಬೇಕಾಗಿತ್ತು ವಿಶೇಷ ಅಧಿವೇಶನ. ರಾಜ್ಯಪಾಲರು ಭಾಗಿಯಾಗುವುದು ಇನ್ನೂ ಕೂಡ ಅನುಮಾನ. ರಾಜ್ಯಪಾಲರು ಇಲ್ಲದೆ ಹೋದ್ರೆ ಅಧಿವೇಶನ ನಡೆಯುತ್ತಾ ಅನ್ನುವಂತಹದ್ದು ಈಗ ಪ್ರಶ್ನೆಯಾಗಿದೆ. ಎದುರಾಗುವ ಸಾಂವಿಧಾನಿಕ ಬಿಕ್ಕಟ್ಟಿಗೆ ಪರಿಹಾರ ಏನು, ಮನವೊಲಿಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತಾ ಅನ್ನುವಂತ ಪ್ರಶ್ನೆಯೂ ಇದೆ. ಎಚ್.ಕೆ. ಪಾಟೀಲ್ ನೇತೃತ್ವದ ನಿಯೋಗ ರಾಜ್ಯಪಾಲರನ್ನ ಮನವೊಲಿಸುವಂತ ಕೆಲಸಕ್ಕೆ ಮುಂದಾಗ್ತಿದೆ ಅನ್ನುವಂತಹ ವಿಚಾರವೂ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಬರದೇ ಹೋದರೆ ಮುಂದೆ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಲೋಕಭವನದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ವಿಷಯ ತಿಳಿಸಲಾಗಿದೆ. ಕೇಂದ್ರದ ವಿರುದ್ಧದ ಅಂಶಗಳನ್ನ ಭಾಷಣದಲ್ಲಿ ಉಲ್ಲೇಖಿಸಬೇಡಿ, ಉಲ್ಲೇಖಿಸಿದ್ರೆ ಭಾಷಣ ಮಾಡಲ್ಲ ಅಂತ ಹೇಳಿ ರಾಜ್ಯಪಾಲರಿಗೆ ಮುಜುಗರಕ್ಕೀಡು ಮಾಡಬೇಡಿ ಅಂತ ಸಲಹೆಯನ್ನ ನೀಡಲಾಗಿದೆ. ಈಗಾಗಲೇ ಮುಖ್ಯ ಕಾರ್ಯದರ್ಶಿಗೆ ಕರೆ ಮಾಡಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಆ ಭಾಷಣದಿಂದ ರಾಜ್ಯಪಾಲರಿಗೆ ಮುಜುಗರ ಆಗಬಾರದು, ಸೊ ಆ ರೀತಿಯ ಅಂಶಗಳಿದ್ರೆ ತೆಗೆದುಹಾಕಿ ಅಂತ ಈಗಾಗಲೇ ಲೋಕಭವನದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕರೆ ಬಂದು ವಿಚಾರಗಳನ್ನು ಕೂಡ ತಿಳಿಸಿಯಾಗಿದೆ. ರಾಜಭವನದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುರೇಶ್, ಸದ್ಯ ಏನ್ ನಡೀತಾ ಇದೆ? ಕಾಂಗ್ರೆಸ್ ನಾಯಕರು ಈಗ ರಾಜ್ಯಪಾಲರ ಮನವೊಲಿಸುವಂತ ಕೆಲಸಕ್ಕೆ ಮುಂದಾಗ್ತಿದಾರಾ ಹೇಗೆ? ಶ್ರೀಪಾದ್ ಪಾಟೀಲ್, ಸರ್ಕಾರ ನಾಳೆ ಕರೆದಿರ್ತಕ್ಕಂತಹ ವಿಶೇಷ ಜಂಟಿ ಅಧಿವೇಶನ ಇದೆ. ಈ ಅಧಿವೇಶನ ವರ್ಷದ ಮೊದಲ ಅಧಿವೇಶನ. ಸಂಪ್ರದಾಯದಂತೆ ರಾಜ್ಯಪಾಲರು ಭಾಷಣವನ್ನು ಮಾಡಿ ಆ ನಂತರ ಅಧಿವೇಶನ ಮುಂದುವರಿಯುವಂತದ್ದು ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಈಗ ಸರ್ಕಾರಕ್ಕೆ ಇರುವಂತಹ ಸವಾಲು, ನಾಳೆ ರಾಜ್ಯಪಾಲರು ಅಧಿವೇಶನಕ್ಕೆ ಬರ್ತಾರಾ ಬರಲ್ವಾ ಒಂದು, ಮತ್ತೊಂದು ಸರ್ಕಾರ ಬರೆದುಕೊಟ್ಟಿರತಕ್ಕಂತಹ ಭಾಷಣವನ್ನ ರಾಜ್ಯಪಾಲರು ಓದ್ತಾರಾ ಇಲ್ವಾ ಅಂತಕ್ಕಂಥದ್ದು ಎರಡನೆಯದು. ಈಗ ಇರತಕ್ಕಂಥದ್ದು ಸದ್ಯ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಸಂದೇಶವನ್ನ ಕಳಿಸಿದ್ದಾರೆ. ನೀವು ಬರೆದುಕೊಟ್ಟಿರತಕ್ಕಂತಹ ಭಾಷಣವನ್ನ ನಾನು ಓದಲು ತಯಾರಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಸಂದೇಶ ರವಾನೆ ಆದ ಕೂಡಲೇ ಸರ್ಕಾರ ಕೂಡ ಗಡಿಬಿಡಿಯಲ್ಲಿ ರಾಜ್ಯಪಾಲರ ಮನವರಿಕೆಗೆ ಬಂದಿರತಕ್ಕಂಥದ್ದು. ಈಗಷ್ಟೇ ನಾನು ವಿಜುವಲ್ಸ್ ಅಲ್ಲಿ ಕೂಡ ತೋರಿಸ್ತೇನೆ. ನಾನು ರಾಜ್ಯಪಾಲರ ಭೇಟಿಗೆ ಈಗಾಗಲೇ ನಿಯೋಗ ಕೂಡ ಬಂದಿರತಕ್ಕಂಥದ್ದು. ಸದ್ಯ ರಾಜ್ಯಪಾಲರ ಯಾವ ರೀತಿಯಾಗಿ ರಾಜ್ಯ ಸರ್ಕಾರದ ನಿಯೋಗ ಮನವೊಲಿಸುತ್ತೆ ಅಂತಕ್ಕಂಥದ್ದು ಬಹಳ ಕುತೂಹಲ ಮೂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು ಈಗ ಆಗಲೇ ರಾಜ್ಯಪಾಲರ ಕೈ ಸೇರ್ತಕ್ಕಂತಹ ಭಾಷಣ ಏನಿದೆ, ಈ ಭಾಷಣದ ಕೆಲ ಸಾಲುಗಳನ್ನ ತೆಗೆಯುವಂತಹ ಸಾಧ್ಯತೆಗಳು ಇರಬಹುದು. ಇದು ಒಂದು ಕಡೆ. ಇಲ್ಲವೇ ರಾಜ್ಯಪಾಲರು ಏನಾದರೂ ಅದಕ್ಕೆ ರಾಜ್ಯ ಸರ್ಕಾರ ನಿಯೋಗ ಒಪ್ಪಬಹುದು ಅಥವಾ ಒಪ್ಪದೇ ಇರಬಹುದು ಸರ್ಕಾರ, ಅಥವಾ ನಾವು ಸಾಲಗಳು ತೆಗೆಯೋದಿಲ್ಲ ಅಂತ ಏನಾದರೂ ರಾಜ್ಯ ಸರ್ಕಾರ ಹೇಳಿದ್ದೆ ಆದರೆ ಆಗ ರಾಜ್ಯಪಾಲರು ನಾನು ಅಧಿವೇಶನಕ್ಕೆ ಬರ್ತೇನೆ ಆದ್ರೆ ಭಾಷಣ ಮಾಡೋದಿಲ್ಲ ಅಂತ ಹೇಳಬಹುದು. ಆದರೆ ರಾಜ್ಯಪಾಲರು
ಸಾಂವಿಧಾನಿಕವಾಗಿ ಇರ್ತಕ್ಕಂತಹ ಅವರಿಗೆ ಇರ್ತಕ್ಕಂಥ ಹಕ್ಕುಗಳನ್ನ ಅವರೇ ನಿಯಮಗಳನ್ನ ಅವರೇ ಮೀರಿದಂತೆ ಆಗತ್ತೆ. ನಾನು ಅಧಿವೇಶನಕ್ಕೆ ಬರೋದಿಲ್ಲ ಅಂತ ಇಲ್ಲಿ ಹೇಳೋದಕ್ಕೆ ಇಲ್ಲಿ ಸಾಂವಿಧಾನಿಕವಾಗಿ ರಾಜ್ಯಪಾಲರಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಅಷ್ಟೇ ಸ್ಪಷ್ಟ. ಸೊ ಹೀಗಾಗಿ ನಾಳೆ ಅಧಿವೇಶನಕ್ಕೆ ರಾಜ್ಯಪಾಲರು ಬರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಆದರೆ ರಾಜ್ಯಪಾಲರು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ತಾರೋ ಓದಲ್ವೋ ಅಂತಕ್ಕಂಥದ್ದು ಈಗಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸದ್ಯ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರದ ನಿಯೋಗ